ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೂತಾರ್. ಆತ್ಮೀಯರೇ, ಚಿಕ್ಕ ಕೆಂಪಮ್ಮ SIT ಹೋಗಿ ಕೊಟ್ಟಂಥ ಸತ್ಯ ಹೇಳಿಕೆ ಸಂದರ್ಭದಲ್ಲಿ SIT ನಡೆದುಕೊಂಡ ರೀತಿಯ ಬಗ್ಗೆ ಅವರು ಕೆಲವಷ್ಟು ಮಾಧ್ಯಮಗಳಿಗೆ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ನಾನು ನೋಡಿದ್ದು ಸೌಜನ್ಯಾಳನ್ ಅಂತೇಳಿ. ಸೌಜನ್ಯಾಳನ್ನ ನನಗಾಗಿ ಗೊತ್ತಾಗಲಿಲ್ಲ. ಅದರ ನಂತರದಲ್ಲಿ ಅವಳ ಫೋಟೋಗಳನ್ನು ನೋಡೆ ಮೀಡಿಯಾದಲ್ಲಿ ಅವಳು ಇದನ್ನು ಹೇಳಲಿಕ್ಕೆ ಹೋದಾಗ ನನ್ನ ಜೊತೆಗೆ SIT ಯಾವ ರೀತಿಯಾಗಿ ವರ್ತನೆ ಮಾಡಿತು ಅನ್ನೋದನ್ನು ಅನೇಕ ಮಾಧ್ಯಮಗಳಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಚಿಕ್ಕ ಕೆಂಪಮ್ಮ ಇಂಥ ಅನೇಕ ಸಾಕ್ಷಿದಾರರು, ಈ ಎಲ್ಲ ಸಾಕ್ಷಿದಾರರ ಅದರಲ್ಲೂ ಚಿನ್ನಯ್ಯ, ಪೂರ್ವದ ಭೀಮ ಅವರು ಸಹಿತ ಮೊದಲು ಕೊಟ್ಟಂಥ ಹೇಳಿಕೆಗೆ ತದ್ವಿರುದ್ಧ ಹೇಳಿಕೆ ಕೊಟ್ಟಿದ್ದನ್ನು ನಾವು ಗಮನಿಸಿದಾಗ, ಅವ್ರ ಜೊತೆಗೆ SIT ವರ್ತಿಸಿದ ರೀತಿ ನೋಡಿದಾಗ, ಅದರಲ್ಲೂ SIT ಚಿಕ್ಕ ಕೆಂಪಮ್ಮಗಾಗಿರ್ಬೋದು, ಚೆನ್ನಪ್ಪಗಾಗಿರ್ಬೋದು, ಚೆನ್ನಯ್ಯಗಾಗಿರ್ಬೋದು, ಅಥವಾ ಇನ್ನುಳಿದ ಈ ಒಂದು ಹೋರಾಟಗಾರ ಪರ ಮಾತಾಡೋರ ವಿಷಯದಲ್ಲಿ ಆಗಿರ್ಬೋದು, ನಡೆದುಕೊಂಡ ರೀತಿಗಳು ಮಾತ್ರ ನಿಶ್ಚಿತವಾಗಿಯೂ SITಯ ತನಿಖಾ ಗುಣಮಟ್ಟದ ಬಗ್ಗೆ ಸಂಶಯವನ್ನು, ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದ್ದಾವೆ. ಪೊಲೀಸರನ್ನು ಏನು ತಿಳ್ಕೊಂಡಿದ್ದೀರಿ ನೀನು ಅಂತ ಬೆದರಿಸುವಂಥ ಮಾತು, ಧಮಕಿ ಮಾತುಗಳು, ಇವೆಲ್ಲ ತನಿಖಾ ತನಿಖೆಗಳ ಕ್ಯಾಮ್ರಾ ಮುಂದೆ ಬಂದಾಗ ಸಾಫ್ಟಾಗಿ ಮಾತಾಡುವಂಥದ್ದು, ಅದು ಹೋದ ತಕ್ಷಣ ಅವ್ರಿಗೆ ಅತ್ಯಂತ ಕನಿಷ್ಠವಾದ ಶಬ್ದಗಳಿಂದ ಮಾತಾಡುವಂಥದ್ದು. ಇವಳ ಬಗ್ಗೆ ಚಿಕ್ಕ ಕೆಂಪಮ್ಮಂದಿ ಸಾಕಷ್ಟು ಇಂಟರ್ವ್ಯೂ ಕೊಟ್ಬಿಟ್ರು. ಆದರೆ ಇವತ್ತಿನವರೆಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ಏನಪ್ಪ ಅಂತಂದ್ರೆ ಪ್ರತಿಕ್ರಿಯೆಗಳು ಸರ್ಕಾರದಿಂದ ಆಗಿರ್ಬೋದು ಅಥವಾ ಇನ್ನುಳಿದವರಿಂದ ಆಗಿರ್ಬೋದು ಯಾವುದೂ ಬಂದಿಲ್ಲ. ಜನಸಾಮಾನ್ಯರಿಗೆ ಹೇಗೆ ಗೊತ್ತಾಗ್ತಾ ಇದೆಯಪ್ಪ ಅಂದರೆ SIT ಇದ್ದು ಒಂದು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಎಲ್ಲ ಕಡೆ ಹುಟ್ಟಾಕಿಬಿಟ್ಟ. ಯಾಕಂದರೆ ಇಲ್ಲೇ ಸೌಜನ್ಯ ಸಮಾಜ ಸಂಘ ಚಿಕ್ಕ ಕೆಂಪಮ್ಮ ಕೊಡುತ್ತಿರುವಂಥ ಸ್ಟೇಟ್ಮೆಂಟ್ಗಳನ್ನು ತಾಳ್ಮೆಯಿಂದ ಕೇಳಿ ಅದು ಸತ್ಯಾಸತ್ಯ ಪರೀಕ್ಷೆ ಮಾಡಬೇಕಾಗಿದ್ದಂತಹ ತನಿಖೆಗೆ ಯಾರು ಅವ್ರು ಹೇಳ್ತಾ ಇದ್ದಾರೆ ಅವರನ್ನು ತನಿಖೆಗೆ ತಂದ ವಿಚಾರ ಮಾಡೋದನ್ನು ಬಿಟ್ಟುಕೊಂಡು ಅವರನ್ನು ಪ್ರಶ್ನೆ ಮಾಡುವಂಥ ಈ ಒಂದು ಪ್ರವೃತ್ತಿಯನ್ನು ನಾವು ನೋಡ್ತಾ ಇದ್ದೀವಿ SIT ಎಲ್ಲ. ಜೊತೆಗೆ ಈ ಭೀಮನನ್ನು ಚಿನ್ನಯ್ಯ ಅಂತ ಗೊತ್ತಾದ ತಕ್ಷಣ ಅವನ ಜೊತೆಗೆ ನಡೆದುಕೊಂಡ ರೀತಿ, ಅವ್ರನ್ನ ಬೆದರಿಸಿದ್ದು, ಜೊತೆಗೆ ಜಯಂತ್ T ಅವರು ಸ್ವಚ್ಛವಾಗಿ ಹೇಳಿದ್ದಾರೆ, ನನ್ನನ್ನು ಈ ಚೆನ್ನೈನಿಂದ ಹೊಡೆಸಿದ್ರು ಇವರು SIT ಪೊಲೀಸರು ಅಂತೆ. ಅದರಲ್ಲೂ ಮಂಜುನಾಥ್ ಗೌಡ ಅನ್ನುತ್ತಿರುವಂಥ ಈ ಒಬ್ಬ ಆಫೀಸರ್ ಇವತ್ತು DYSP ಅಂತಕ್ಕೆ ಪ್ರಮೋಟ್ ಆಗಿದ್ದಾನೆ ವಿನಃ ಅವಾಗ ಯಾವುದೇ ರೀತಿಯಾದಂತಹ ಶಿಕ್ಷೆ ಆಗಿಲ್ಲ. ಯಾಕಂದ್ರೆ ಚೆನ್ನೈನನ್ನು ಬೆದರಿಸುವಲ್ಲೇ ಅನಿಸುವಲ್ಲೇ ಪ್ರಮುಖ ಪಾತ್ರ ವಹಿಸಿದಂಥ ವ್ಯಕ್ತಿ ಇದ್ದ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ಬಂದ ಹಲವು ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ಇವೆಲ್ಲ ಗಮನಿಸ್ತಾ ಹೋದಾಗ SIT ಇದ್ದಂಥದ್ದು ನಿಜವಾದ ತನಿಖೆಯನ್ನು ಮಾಡ್ತಾ ಇಲ್ಲ, ಕೇವಲ ಸರ್ಕಾರ ಹೇಳಿದಂಗೆ ಅಥವಾ ಒಂದು ಯಾರ್ದು ಟೂಲ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಇದರಿಂದಾಗಿ ಇವತ್ತು ಈ ಮಟ್ಟನವರಾಗಿರ್ಬೋದು, ತಿಮ್ರೋಡಿಯವರಾಗಿರ್ಬೋದು, ಇನ್ನಷ್ಟು ಈ SIT ಬದಲಾಗಿ ಒಂದು ಒಂದು ಭಿನ್ನಾಭಿಪ್ರಾಯವನ್ನು, ಜೊತೆಗೆ ಇದನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅನ್ನೋಂಥ ನಿಧಾನಕ್ಕೆ ಬರ್ತಾ ಇದ್ದಾರೆ. ಇದು ಸತ್ಯವನ್ನು ಹೊರಗೆ ಹಾಕುವ ಬದಲಾಗಿ ಇನ್ನಷ್ಟು ಆ ಸತ್ಯವನ್ನು ಮುಚ್ಚಾಕುವಂಥ ಕೆಲಸವನ್ನು ಇವತ್ತು SIT ಮಾಡ್ತಾ ಇದೆ ಅನ್ನೋಂಥ ಅಭಿಪ್ರಾಯವನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ನೇರವಾಗಿ ಹೆಗ್ಗಡೆ ಅವರಿಗೆ ವಾರ್ ಮಾಡ್ತಾ ಇದ್ದಾರೆ. ಇವೆಲ್ಲ ಸುಳ್ಳಾದರೆ ಓಪನ್ನಾಗಿ ಹೇಳ್ರಿ, ನೀವು ಸುಮ್ಮನೆ ನಮ್ಮಲ್ಲಿ ಕೇಸ್ ಹಾಕ್ತಾ ಇದ್ದೀರಿ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಯಾಕಂದರೆ ನಾವು ಇಲ್ಲಿ ಚೆನ್ನೈನ ಮೂಲಕ ಅಥವಾ ಭೀಮನ ಮೂಲಕ ಅಲ್ಲಿ ನಡೆದಂಥ ಅನೇಕ ಘಟನೆಗಳನ್ನು ಹೊರಗೆ ಹಾಕಬೇಕು ಅನ್ನೋದು ಉದ್ದೇಶದಿಂದ ನಾವು ಮಾಡಿದಂಥ ಒಂದು ಕೆಲಸಕ್ಕೆ ನೀವು ಈ ರೀತಿಯಾಗಿ ಪ್ರತಿಕ್ರಿಯೆ ಮಾಡೋದು ನೋಡಿದಾಗ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ, ನೇರವಾಗಿ ಸಿಂಪಲ್ಲಾಗಿ ಪ್ರಶ್ನೆ ಮಾಡ್ತಾಯಿದ್ದೀವಿ. ಇದಕ್ಕೆ ಯಾರಪ್ಪ ಹೇಳಿದ್ದಾರೆ ಅವರು, ಇದು ಮಾಡಿದವರು ಯಾರು, ಯಾಕೆ ಇಲ್ಲವ್ರು ಸಿಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗೆ. ಯಾಕಂದ್ರೆ ಮತ್ತು ತನಿಖೆ ನಿಜವಾಗಿ ಆಗಿಲ್ಲ. ಸೌಜನ್ಯ ಕೇಸ್ನಲ್ಲಿ ವಯಸ್ಸಾಗ್ಯದ. ವೇದವಲ್ಲಿ ಅವ್ರದ್ದಾಗಿರ್ಬೋದು, ಪದ್ಮಲತಾ ಅವ್ರದ್ದಾಗಿರ್ಬೋದು, ಮಾವುತಂದಾಗಿರ್ಬೋದು, ಅವ್ರ ತಂಗಿಯದಾಗಿರ್ಬೋದು, ಇವೆಲ್ಲವೂ ಇವತ್ತು ನೇರ ನಡೆದಂಥವು. ನಾವು ಇವತ್ತು ಕೇಳ್ತಾ ಇದ್ದೀವಿ, ಹೇಳ್ರಿ ಇದು ಉತ್ತರ ಕೊಡ್ರಿ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ
ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಟ್ಟಾರೆಯಾಗಿ ಇವತ್ತು ಮಟ್ಟೆನವ್ರು ಮತ್ತು ತಿಮ್ರೋಡಿ ಅವರಂತೂ ತಿಮ್ರೋಡಿ ಅವರಿಗಾರು ಹೇಳಿದಂಗೆ 13 ವರ್ಷಗಳಿಂದ ಈ ಹೋರಾಟ ನಡೆಸ್ಕೊಂಡು ಬರ್ತಾ ಇದ್ದಾರೆ, ಇನ್ನೂ ಮುಂದುವರಿಸಿದ್ದಾರೆ. ಮತ್ತು ಮಟ್ಟೆನವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದಕ್ಕೆ ಉತ್ತರ ಕೊಡ್ರಿ ನೀವು ಹೆಗ್ಗಡೆ ಅವರು ಅಂತೇಳಿ. ಆದರೆ ಹೆಗ್ಗಡೆ ಅವ್ರು ಮಾತ್ರ ಉತ್ತರ ಕೊಡ್ತಾ ಇಲ್ಲ. ಬೇರೆ ಬೇರೆ ಬಂದಿದ್ದು ಹೆಂಗೆ ಎಸ್ಕೇಪ್ ಆಗಬೇಕು ಅನ್ನುವಂಥದ್ದು, ಜೊತೆಗೆ ಒಂದಿಷ್ಟು ಮೇನ್ ಮೀಡಿಯಾ ಹಿಡ್ಕೊಂಡು ಮೇನ್ ಮೀಡಿಯಾ ಇವರ ಪರವಾಗಿ, ಅಂದರೆ ವಿಶೇಷವಾಗಿ ಧರ್ಮಸ್ಥಳದ ಈ ಜನ ಏನಿದ್ದಾರೆ, ಧರ್ಮಸ್ಥಳ ಉಳಿಸಬೇಕು ಅನ್ನೋದು ಹೆಸರಿನಲ್ಲೇ ದೇವರ ಹೆಸರಿನಲ್ಲಿ ಏನು ಉಳ್ಕೊಳ್ತಾ ಇದ್ದಾರೆ, ದೇವರನ್ನ ಮುಂದೆ ಮಾಡಿ ಏನು ಇವ್ರ ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಇವರ ಏನಪ್ಪ ಅಂತಂದ್ರೆ ನಿಜವಾಗಿಯೂ ಸತ್ಯವನ್ನು ಮುಚ್ಚಾಕ್ತಾ ಇದ್ದಾರೆ. ಇದು ತನಿಖೆ ಆಗಿರುವಂಥ ಮಾತನ್ನು ಮರಳಿ ಅದನ್ನು ಮಾತಾಡ್ತಾ ಇದ್ದಾರೆ ಮಟ್ಟಿನವ್ರು ಮತ್ತು ತಿಮ್ರೋಡಿ. ಆದರೆ ಇದಕ್ಕೆ ಇಲ್ಲಿವರೆಗೆ ಸ್ಪಂದನೆ ಸಿಕ್ಕಿಲ್ಲ. SITಗೆ ಅಂತೂ ಈಗಾಗಲೇ ನಿಮ್ಗೆ ಗೊತ್ತದ ಹೇಳಿದ್ದ, ಈ SITಗೆ ಲಾಸ್ಟ್ ನಿಮ್ಮದು ಅಂತಿಮ ವರದಿ ಕೊಡ್ರಿ ಅಂಥೇಳಿ ನ್ಯಾಯಾಲಯನೂ ಹೇಳಿದೆ ಇವತ್ತು. ಇನ್ನು ಅಂತಿಮ ವರದಿ ಕೊಟ್ಟ ಮೇಲೆ ಏನು ಕೊಡ್ಬೋದು ಅನ್ನೋದಕ್ಕೆ ಈಗಾಗಲೇ ಉತ್ತರಗಳು ಸಿಕ್ಕಿದಾವ. ಏನಪ್ಪ ಅಂದ್ರೆ ಈ 6 ಜನರ ವಿರುದ್ಧವಾಗಿನ ಇದು ಏನು ಅಂತಿಮ ವರದಿ ಬರುವಂಥದ್ದು, ಯಾರು ಮಧ್ಯಂತರ ವರದಿ ಮುಂದುವರಿಗೋದು. SIT ಇದ್ದಿದ್ದು ಮುಖ್ಯ ಇಲ್ಲಿವರೆಗೆ ಏನು ಆರೋಪ ಮಾಡ್ತಾಯಿದ್ರು ಅವ್ರ ಬಗ್ಗೆ ತನಿಖೆನ ಮಾಡ್ತಾಯಿಲ್ಲ ಅನ್ನೋದು ಎಲ್ಲ ಉಳಿದ ಹೋರಾಟಗಾರರ ಸ್ಪಷ್ಟ ಅಭಿಪ್ರಾಯ. ಮತ್ತು ಇದು ಆಗಬೇಕಾಗಿದೆ, ಜಲ್ದಿ ಪ್ರಾಮಾಣಿಕವಾದ ತನಿಖೆ ಆಗಲಿ. ಮೊದಲು ಅವ್ರಿಗೆ ಇದೇನು ನಾವು ಆರೋಪ ಮಾಡ್ತಾಯಿದ್ದೀವಿ ಅವ್ರನ್ನ ಕರೆಸ್ತಂದು ತನಿಖೆ ಮಾಡಿರಿ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಈ ಕೇಸು ದಿನದಿಂದ ದಿನಕ್ಕೆ ಇನ್ನಷ್ಟು ಇದನ್ನು ಏನಾಗಾದರೂ ಮಾಡಿ ಬದಿಗೆ ಸರಿಸ್ಬೇಕು ಅನ್ನೋದು ಪ್ರಯತ್ನ ಅಂತ ಹೆಗ್ಗಡೆ ಅವರು ಮತ್ತು ಅವರು ಹಿಂಬಾಲಕರು ಅವ್ರ ಬೆಂಬಲಿಗರು ಮಾಡ್ತಾನೆ ಇದ್ದಾರೆ. ಆದರೆ ಇನ್ನೊಂದು ಕಡೆಗೆ ಅವ್ರ ವಿರೋಧಿಗಳು ಈಗ ಮೇಲಿನ ಒಂದು ಮಾತು ಹೇಳ್ತಾ ಇರ್ತೀನಿ ನಾನು ನಿಮ್ಗೆ, ಮತ್ತು ಹೇಳಬೇಕಾಗಿದೆ ಇವತ್ತು ಅನಿವಾರ್ಯವಾಗಿ. ಯಾಕೆಂದರೆ ಈ ಒಂದು ತನಿಖೆಯ ದಿಶಾಬಲು ಮಾಡೋ ಸಲುವಾಗಿ ಇದನ್ನು ದಾರಿ ತಪ್ಪಿಸೋದಕ್ಕೆ ಅದು ಸಾಕಷ್ಟು ನಡೀತಾ ಇದ್ದಾವೆ. ಈಗ ನಡೆದವು ಧರ್ಮವನ್ನು ನಳಕ್ಕೆ ತಂದ, ಮಂಜುನಾಥ ಸ್ವಾಮಿ ನಳಕ್ಕೆ ತಂದ, ಅಣ್ಣಪ್ಪ ಸ್ವಾಮಿ ನಳಕ್ಕೆ ತಂದ, ಅದ್ರ ಹಿಂದೆ ಇವರು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಯಾರಿಗಾದರೂ ಮೇಲ್ಪದ್ರದಂತೆ ಅನ್ನಿಸ್ತದೆ. ಯಾಕಂದ್ರೆ ಈ 6 ಮಂದಿ ಸುಳ್ಳು ಸಾಕು ಹೇಳಿದ್ರೆ ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ವಿನಃ ಇಲ್ಲಿ ಘಟನೆಗಳು ನಡೆದೇ ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ಇದೇ ಇವರ ಸತ್ಯಸಂಧತೆ ಒಂದು ದೊಡ್ಡ ಸಾಕ್ಷಿ. ಹೌದಿಲ್ಲ, ಹೋಗ್ದಿದ್ದು ಖರೆ ಅದ, ಎಲ್ಲ ಖರೆ ಅದ, ಸಾವುಗಳಾಗಿದ್ದು ಖರೆ ಅದ. ಅದರಲ್ಲೂ ಆ ಏನೋ ಗುಡ್ಡೆ ಅದಲ್ಲ, ವಿಶೇಷವಾಗಿ ಬಂಗ್ಲೆಗುಡ್ಡೆ, ಆ ಬಂಗ್ಲೆಗುಡ್ಡೆಯಲ್ಲಿ ಮೂಳೆಗಳು ಸಿಕ್ಕಿದ್ದು ಸತ್ಯದ, ಅಸ್ಥಿ ಪಂಜರಗಳು ಸಿಕ್ಕಿದ್ದು ಸತ್ಯದ, ತಲೆಬುರುಡೆಗಳು ಸಿಕ್ಕಿದ್ದು ಸತ್ಯದ, 8-9 ಈ ತಲೆಬುರುಡೆಗಳು ಅದು ಅಸ್ಥಿ ಪಂಜರಗಳು ಸಿಕ್ಕಿದಾವೆ. ಇದೆಲ್ಲ ಸತ್ಯನ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದ್ರ ಬಗ್ಗೆ ಸ್ಪಷ್ಟವಾದ ಇನ್ನೂ ಅಭಿಪ್ರಾಯಗಳು ಬಂದಿಲ್ಲ ಇಲ್ಲ ಅನ್ನೋದು ಗಮನಿಸಬೇಕಾಗಿದೆ. ಈಗಾಗಲೇ FSL ವರದಿಗಳು ಬಂದರೂ ಸಹಿತ ಅವ್ರು ಮುಚ್ಚಾಕ್ಲಿಕ್ಕೆ ಆಗಿಲ್ಲ ಅಂತೇಳಿ. ಅಂದ್ರೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಇವ್ರೇನು ಆರೋಪ ಮಾಡ್ತಾಯಿದ್ದಾರೆ, ಇವು ಘಟನೆ ನಡೆದಿದ್ದಾವೆ. ಆದರೆ ಈ ಘಟನೆ ನಡೆದಂಥ ಇಷ್ಟೆಲ್ಲ ಘಟನೆಗಳಿಗೆ ಇಲ್ಲಿ ಸೂತ್ರಧಾರರು ಯಾರು ಅನ್ನೋದು ನಾವು ಕೇಳ್ತಾ ಇದ್ದೀವಿ. ಇದು ಇಲ್ಲಿವರೆಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಮತ್ತು ನಾವು ಹೌದು ನಿಮಗೆ ಗೊತ್ತಾಗಲಿಲ್ಲ, ನಮ್ಗೆ ಆರೋಪ ಮಾಡ್ತಾಯಿದ್ದೀವಿ, ಅವ್ರನ್ನ ತೊಗೊಂಡು ಬಂದು ಎನ್ಕ್ವೈರಿ ಮಾಡಿರಿ. ಅದನ್ನು ಮಾಡ್ತಾಯಿಲ್ಲ SIT. ಈಗ ಅವ್ನು ಕರ್ಕೊಂಡು ಬರ್ತಾನೇ ಇಲ್ಲ, ಅವ್ರನ್ನ ಕರಿತಾನೂ ಇಲ್ಲ. ಮತ್ತು ಇನ್ನು ಇವ್ರನ್ನ ಕರೆಸಿ ತನಿಖೆ ಮಾಡ್ತೈತೆ ಯಾವಾಗ ಇದು SIT? ಅಂದರೆ SIT ತನ್ನದೇ ಅಂತ ಲಿಮಿಟ್ ಮಾಡ್ಕೊಂಡದ, ತನಿಖೆಯನ್ನು ಮಾಡಲಾರ್ದ, ತನಿಖೆಗೆ ಎಂಟ್ರಿ ಆಗಲಾರ್ದ ಅವ್ರಿಗೆ ಕ್ಲೀನ್ ಚಿಟ್ ಕೊಡುವಂಥ ವ್ಯವಸ್ಥೆ ಇಲ್ಲಿ ತನಕ ನಡೆದ. ಆದರೆ ಒಪ್ತಾ ಇಲ್ಲ. ಈಗ ನಾವು ಪ್ರಶ್ನೆ ಮಾಡೋದು ಇವ್ರಿಗೆ ಏನಪ್ಪ ಅಂದ್ರೆ, ಇವ್ರು ನಾಳೆ ಎನ್ಕ್ವೈರಿ ಮಾಡ್ತಾರದ ಗ್ಯಾರಂಟಿ ಏನದ SIT ಅವರು? ಒಂದು ವೇಳೆ ಅವ್ರಿಗೆ ಕರೆಸಿ ಕೇಳಿ ಏನೋ ಕೇಳಿ ಬಿಟ್ಬಿಟ್ರಪ್ಪ ಅಂತಂದ್ರೆ, ಅವ್ರು ತಪ್ಪಿದಷ್ಟರಲ್ಲ ಅಂತ ಏನಾದರೂ ಸರ್ಟಿಫೈ ಮಾಡಿರಪ್ಪ ಅಂತಂದ್ರೆ ಅದಕ್ಕೆ ನೀವು ಹೋರಾಟಗಾರರು ಏನು ಮಾಡೋರಿದ್ದೀರಿ ಅನ್ನೋದು ಒಂದು ಪ್ರಶ್ನೆನೂ ಇಲ್ಲಿದೆ. ಯಾಕಂದರೆ ತನಿಖೆ ಮಾಡಬೇಕಾದ್ರೆ ಇಷ್ಟೊತ್ತಂದು ಮಾಡ್ತಾಯಿದ್ದ ತನಿಖೆಯನ್ನು ಅವ್ರು ಮಾಡಿಲ್ಲ ಅಂದರೆ ಅವ್ರ ಶಕ್ತಿಗೆ ಮೀರಂಥವರು ಈ ಏನಪ್ಪ ಆಡಳಿತಾಧಿಕಾರಿಯಾಗಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಒಟ್ಟಾರೆಯಾಗಿ ತನಿಖೆಯ ದಿಶಾವರಿ ಮಾಡೋದ್ರಲ್ಲಿ ನಿರತ ಆಗಿರುವಂತಹ ಈ SIT ನಿಜವಾದ ತನಿಖೆಯನ್ನು ಮಾಡಿತ್ತಾ, ನಿಜವಾದ ತಪ್ಪಿತಸ್ಥರನ್ನು ಕರೆದ ಅವರ ತನಿಖೆ ಮಾಡಿ ಸತ್ಯ ಹೊರಗೆ ಹಾಕಿದ್ದ ಅನ್ನೋದು ಇವತ್ತು ದೊಡ್ಡ ಪ್ರಶ್ನಾರ್ಹ. ಅದಕ್ಕೆ ಉತ್ತರ ಹುಡುಕುವಂಥ ಕೆಲಸ ಇವತ್ತು ನಡಿಬೇಕಾಗಿದೆ. ಏನೋ ಆಗಲಿ, ಒಟ್ಟಾರೆಯಾಗಿ ಈ ಒಂದು ಹೋರಾಟಗಾರರು ಅಷ್ಟು ಸುಲಭವಾಗಿ ಹಿಂಸೆಲ್ಲಿಕ್ಕಿಲ್ಲ ಅನ್ನೋದು ಮಾತ್ರ ಈಗ ಸ್ಪಷ್ಟ ಆಗಲಿಕ್ಕೆ. ಹೀಗಾಗಿ ಇನ್ನಷ್ಟು ಗೊಂದಲದಲ್ಲಿ ಬಿದ್ದಂಥ ಹೆಗ್ಗಡೆ ಅವರು ಏನು ಮಾಡ್ತಾರೆ ಮುಂದಿನ ದಿನದಲ್ಲೇ ಅನ್ನೋದನ್ನು ನೋಡ್ತಾ ಮತ್ತೆ ಡೆವಲಪ್ ಆದಂಗೆ ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳಿ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ರೆ. 16 ನ್ಯೂಸ್ ಅರ್ಧ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.